ಒಂದಾನೊಂದು ಕಾಲದಲ್ಲಿ ಕಾಡುಪ್ರಾಣಿ ಹಾಗೂ ಪಕ್ಷಿಗಳ ನಡುವೆ ಕಾಡಿನಲ್ಲಿನ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಯುತ್ತಿತ್ತು. ಕಾಡು ತಮಗೆ ಮಾತ್ರ ಸೀಮಿತವೆಂದು ಉಭಯ ತಂಡಗಳು ಪರಸ್ಪರ ಹೋರಾಟಕ್ಕಿಳಿದಿದ್ದವು. ಪ್ರಾಣಿಗಳ ಸಂಘದ ಅಧ್ಯಕ್ಷನಾಗಿದ್ದ ಆನೆಯು, ಮಾನವನು ಪಕ್ಷಿಗಳನ್ನು ಹಿಡಿದು ಸಾಕುತ್ತಿದ್ದು, ಪಕ್ಷಿಗಳು ಮಾನವನ ಸಂಘದಲ್ಲಿ ಸಹಜೀವನ ನಡೆಸುತ್ತವೆಯಾದ್ದರಿಂದ ಅವುಗಳಿಗೆ ಕಾಡಿನಲ್ಲಿ ಬಾಳುವ ಹಕ್ಕಿಲ್ಲವಾದ್ದರಿಂದ ಅವುಗಳೆಲ್ಲ ಕಾಡನ್ನು ತೊರೆದು ಹೋಗಿ ನಮಗಷ್ಟೇ ಕಾಡನ್ನು ಬಿಟ್ಟುಕೊಡಬೇಕು ಎಂದು ವಾದಿಸುತ್ತಿತ್ತು. ಆದರೆ ಪಕ್ಷಿಗಳ ಸಂಘದ ಅಧ್ಯಕ್ಷನಾಗಿದ್ದ ರಣಹದ್ದು ಮಾತ್ರ ಇದನ್ನು ಒಪ್ಪದೆ, ಪ್ರಾಣಿಗಳು ಮಾನವನಿಗೆ ಸಹಾಯ ಮಾಡಿಕೊಂಡು ಅವನ ಇಚ್ಛೆಯಂತೆ ಸಹಜೀವನ ಮಾಡುತ್ತಿದ್ದು ಪ್ರಾಣಿಗಳೆಲ್ಲವೂ ಅವನೊಂದಿಗೆ ನಾಡಿನಲ್ಲಿ ಬದುಕಬೇಕಿದ್ದು ಕಾಡನ್ನು ಪಕ್ಷಿಗಳಿಗೆ ಬಿಟ್ಟು ಹೋಗಬೇಕು ಎಂದು ಹಠ ಸಾಧಿಸುತ್ತಿತ್ತು. ಅನೇಕ ವರ್ಷಗಳಿಂದಲೂ ನಡೆಯುತ್ತಿದ್ದ ಹೋರಾಟದಲ್ಲಿ ಒಮ್ಮೆ ಪ್ರಾಣಿಗಳ ಗುಂಪಿಗೆ ಜಯವಾದರೆ ಮತ್ತೊಮ್ಮೆ ಪಕ್ಷಿಗಳ ಗುಂಪಿಗೆ ಜಯ ಸಿಗುತ್ತಿತ್ತು. ಆದರೆ ಶಾಶ್ವತ ಗೆಲುವೆಂಬುದು ಯಾರಿಗೂ ದೊರಕದೆ ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಳು. ಗೆಲುವಿಗಾಗಿ ಪ್ರಾಣಿ ಹಾಗೂ ಪಕ್ಷಿಗಳ ಗುಂಪಿನ ನಾಯಕರು ತಮ್ಮ ಗುಂಪಿನ ಸದಸ್ಯರನ್ನು ವಿಶ್ವಾಸದಲ್ಲಿ ಹಿಡಿದಿಟ್ಟುಕೊಳ್ಳುವುದಲ್ಲದೆ ಗುಂಪಿನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿದ್ದರು. ಕೆಲವು ಪ್ರಾಣಿಗಳಂತೂ ಯಾವುದೇ ಗುಂಪಿಗೂ ಸೇರದೆ ತಟಸ್ಥ ನಿಲುವನ್ನು ಹೊಂದಿದ್ದವು ಮತ್ತು ಕೆಲವು ಗೆದ್ದೆತ್ತಿನ ಬಾಲ ಹಿಡಿಯುತ್ತಾ ಪ್ರಾಣಿಗಳು ಗೆದ್ದಾಗ ಪ್ರಾಣಿಗಳ ಗುಂಪಿಗೆ ಸೇರುವುದು, ಪಕ್ಷಿಗಳು ಗೆದ್ದಾಗ ಪಕ್ಷಿಗಳ ಗುಂಪಿನತ್ತ ಹೋಗುವುದು ಮಾಡುತ್ತಿದ್ದವು. ಅದರಲ್ಲಿ ಮುಖ್ಯವಾದುದು ಬಾವಲಿ ವರ್ಗ. ಬಾವಲಿಗಳು ಪ್ರಾಣಿಗಳು ಗೆದ್ದಾಗ ತಾವು ಪ್ರಾಣಿಗಳೆಂದೂ ಪಕ್ಷಿಗಳು ಗೆದ್ದಾಗ ತಮಗೂ ರೆಕ್ಕೆಗಳಿರುವುದರಿಂದ ತಾವೂ ಪಕ್ಷಿಗಳೆಂದೂ ಹೇಳಿಕೊಂಡು ಪಕ್ಷಾಂತರಿಗಳಾಗಿ ಬಾಳುತ್ತಿದ್ದವು. ಎರಡೂ ಬಣಗಳ ಜಗಳ ಶಾಂತಿಯುತವಾಗಿ ಮುಕ್ತಾಯವಾಗುವ ಯಾವುದೇ ಲಕ್ಷಣಗಳು ಕಂಡುಬಾರದಿದ್ದುದನ್ನು ಮನಗಂಡ ಕೆಲವು ತಟಸ್ಥ ನಿಲುವಿನ ಪ್ರಾಣಿ ಪಕ್ಷಿಗಳೆಲ್ಲ ಒಂದೆಡೆ ಸೇರಿಕೊಂಡು ಪ್ರಾಣಿ ಹಾಗೂ ಪಕ್ಷಿಗಳ ಗುಂಪಿನ ನಾಯಕರನ್ನು ಶಾಂತಿಸಂಧಾನದ ಮಾತುಕತೆಗೆ ಆಹ್ವಾನಿಸಿ ತಮ್ಮ ಯೋಜನೆಯನ್ನು ಹಾಗೂ ಪ್ರಾಣಿಪಕ್ಷಿಗಳೆರಡೂ ಒಟ್ಟಾಗಿ ಜೀವಿಸುವುದರಿಂದಾಗುವ ಲಾಭಗಳನ್ನು ಹಾಗೂ ಸಹಜೀವನದ ಮಹತ್ವವನ್ನು ತಿಳಿಸಿ ಹೇಳಿದಾಗ ಪ್ರಾಣಿ ಹಾಗೂ ಪಕ್ಷಿಗಳ ಸಂಘದ ಅಧ್ಯಕ್ಷರುಗಳು ದ್ವೇಷವನ್ನು ನಿಲ್ಲಿಸಿ ಜೊತೆಯಾಗಿ ಬಾಳುವ ನಿರ್ಧಾರವನ್ನು ಬೆಂಬಲಿಸಿದವು. ಇದರಿಂದಾಗಿ ಪಕ್ಷಾಂತರಿಗಳಾಗಿದ್ದ ಬಾವಲಿಗಳಿಗೆ ಸಂಚಕಾರ ಬಂದಿತು ಮತ್ತು ಪಕ್ಷಿಗಳ ಗುಂಪನ್ನೂ ಸೇರಲಾರದೆ ಪ್ರಾಣಿಗಳ ಗುಂಪಿಗೂ ಸೇರುವ ಧೈರ್ಯವಿಲ್ಲದೆ ಪ್ರತ್ಯೇಕವಾಗಿ ಉಳಿಯುವ ಅನಿವಾರ್ಯತೆ ಒದಗಿತು. ಬಾವಲಿಗಳ ಬುದ್ಧಿಯನ್ನು ಅರಿತ ಪ್ರಾಣಿಪಕ್ಷಿಗಳೆರಡೂ ಅವುಗಳನ್ನು ತಮ್ಮೊಡನೆ ಸೇರಿಸಿಕೊಳ್ಳದ್ದರಿಂದಾಗಿ ಬಾವಲಿಗಳು ಇಂದಿಗೂ ಒಂಟಿಯಾಗಿಯೇ ಬಾಳುವ ಸ್ಥಿತಿ ಒದಗಿದೆ.